ಹಾಯ್ ಗಾಯ್ಸ್, ಕಲಾಶಿ ಸೀರಿಯಲ್ಸ್ ಅಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಗಾಯ್ಸ್, ಆಸೆ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ ಕಣ್ರಿ. ಅದೇ ನಮ್ಮ ಹೀರೋ ಅಲ್ಲಿಗೆ ಬರ್ತಾನೆ. ಬಂದು ಸೂರ್ಯ ಮೀನನ್ನು ನೋಡಿ ಹತ್ರ ಹೋಗಿ ಮುತ್ತು ಕೊಡ್ತಾನೆ. ಆಗ ರೀ ಎಲ್ಲರೂ ನೋಡ್ತಿದ್ದಾರೆ ಅಂತ ಅಂದಾಗ, ಅಯ್ಯೋ ನೋಡಲಿ ಬಿಡಮ್ಮ, ನನ್ನ ಹೆಂಡ್ತಿಗೆ ತಾನೇ ನಾನು ಮುತ್ತು ಕೊಟ್ಟಿದ್ದು ಅಂತ ಅಂತಾನೆ. ಲೈ ಮೀನಾ, ಮೊನ್ನೆ ಹೇಳಿದ್ನಲ್ಲ ಕಾರ್ ತೊಗೊಂಡು ಬರ್ತೀನಿ ಕಣೆ ಅಂತ ಅಂದಾಗ ನಮ್ಮ ಮೀನಾ, ರೀ ಕಾರಾ, ಪ್ಲೀಸ್ ರೀ, ಅದೇ ನಾವು ಮೊನ್ನೆ ನೋಡಿದ್ವಲ್ಲ ಅದೇ ಕಾರೇ ತಗೊಳ್ಳಿ ಅಂತ ಮುದ್ದಾಗಿ ಹೇಳ್ತಾಳೆ. ಆಗ ಸೂರ್ಯ, ಲೇ ನಮ್ಮ ಜಾಕಿ ಯಾವ ಸೆಲೆಕ್ಟ್ ಮಾಡುತ್ತೋ ಅದೇ ಕಣೆ ಈ ಸೂರ್ಯ ತಗೊಳ್ಳೋದು ರೀ ಅಂತಾಳೆ. ಹ್ಞೂ ಕಣೆ, ಅದೇನೇ ತಗೊಳ್ಳೋಣ ಅಂತ ಹೇಳ್ತಾನೆ. ಆಗ ಮೀನಾ, ಹಾಗಾದರೆ ಇವತ್ತೇನಾ ಅಂತ ಮೀನಾ ಕೇಳಿದಾಗ, ಹ್ಞೂ ಕಣೆ, ನಾನು ನೆನ್ನೆನೇ ತರೋಣ ಅಂದ್ಕೊಂಡೆ, ಆದರೆ ನೀನೇ ಮನೆ ಪರಿಸ್ಥಿತಿ ಅದು ಇದು ಅಂತ ಹೇಳಿದೆ. ಮನೆ ಸಮಸ್ಯೆನ ಲಕ್ಕಿ ಬಂದು ಕ್ಲಿಯರ್ ಮಾಡಿದ್ದಾಯ್ತಲ್ಲ, ಅದಕ್ಕೆ ಕಣೆ ಇವತ್ತು ತಂದುಬಿಡೋಣ ಬಾ ಅಂತ ಕೈ ಹಿಡಿದಾಗ, ರೀ ನೀವು ಹೋಗಿ ತೊಗೊಂಡು ಬನ್ನಿ, ಆಮೇಲೆ ಅತ್ತೆ ಮಾವ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾಳೆ. ಆಗ ಸೂರ್ಯ, ನೀನು ಹೇಳೋದು ಸರಿ ಕಣೆ, ಹಾಗೆ ಮಾಡ್ತೀನಿ ಅಂತಾನೆ. ಈ ಕಡೆ ನಮ್ಮ ಮನೋಜ ಜೀವನದಲ್ಲಿ ಎಲ್ಲರ ಹತ್ರ ಬೈಸ್ಕೊಂಡು ಬೇಜಾರಾಗಿ ದೇವ್ರ ಹತ್ರ ತನ್ನ ಕಷ್ಟ ಹೇಳ್ಕೊಳಕ್ಕೆ ಬಂದಿದ್ದಾನೆ. ಬನ್ನಿ ಏನು ಹೇಳ್ತಾನೆ ಕೇಳೋಣ. ದೇವ್ರೇ, ಯಾಕಪ್ಪ ನನಗೆ ಈ ಕಷ್ಟಗಳನ್ನೆಲ್ಲ ಕೊಡ್ತಿದ್ಯಾ? ಅದು ನಾನು ದೊಡ್ಡ ಬಿಸ್ನೆಸ್ಮೆನ್ನು, ಬಿಸ್ನೆಸ್ನಲ್ಲಿ ಲಾಭ ದೊಡ್ಡ ಮಲ್ಟಿ ಮಿಲೇನಿಯರ್ ಆಗೋಣ ಅಂದ್ಕೊಂಡ್ರೆ ನೀನಿದೆಯಲ್ಲ, ನೀನು ದೊಡ್ಡ ಸಾಲಗಾರನ ನಂಗೆ ಮಾಡಿಬಿಟ್ಟೆ. ನನ್ನ ಹೇಗಪ್ಪ ತೀರಿಸ್ಲಿ ಅದನ್ನೆಲ್ಲ ನೀನೇ ಹೇಳು ಅಂತ ಕೇಳ್ಕೊತಿರ್ತಾನೆ. ಅಷ್ಟರಲ್ಲಿ ಒಂದು ವಾಯ್ಸ್ ಬರುತ್ತೆ, ಹಲೋ ಮಿಸ್ಟರ್ ಮನೋಜ್ ಅಂತ. ಆಗ ದೇವ್ರ ಕಡೆ ತಿರುಗಿ, ದೇವ್ರೇ ನೀನಾ ಮಾತಾಡಿದ್ದು ಅಂತ ಶಾಕಾಗಿ ದೇವ್ರ ಕಡೆ ನೋಡ್ತಿದ್ದಾಗಲೇ ಸರ್ ಅಂತ ಹೆಗಲ ಮೇಲೆ ಒಂದು ಕೈ ಬೀಳುತ್ತೆ. ಯಾರಪ್ಪ ಅದು ನನ್ನ ಸರ್ ಅಂತಿರೋದು ಅಂತ ಅಂದ್ಕೊಂಡು ಹಿಂದೆ ತಿರುಗ್ತಾನೆ. ಆಗ ನೀವೇನಾ ಮನೋಜ್ ಅಂದರೆ ಅಂತಾನೆ ಆ ವ್ಯಕ್ತಿ. ಆಗ ಮನೋಜ್, ಹ್ಞೂ ನಾನೇ, ಏನಾಗಬೇಕಿತ್ತು ಅಂತ ಕೇಳಿದಾಗ, ನಿಮ್ಗೇನೋ ಕೊಡಬೇಕಾಗಿತ್ತು ಅಂತ ಹೇಳಿ ಒಂದು ಲೆಟ್ರ್ ಕೈಗೆ ಕೊಡ್ತಾನೆ ಆ ವ್ಯಕ್ತಿ. ಆಗ ಮನೋಜ್ ಫುಲ್ ಖುಷಿಯಾಗಿ, ದೇವ್ರೇ ನನ್ನ ಕಷ್ಟ ಇಷ್ಟು ಬೇಗ ನಿಂಗೆ ಗೊತ್ತಾಗೋಯ್ತಾ ಅಂತ ಖುಷಿಯಾಗಿ, ಸರ್ ಐಟಮ್ ತೊಗೋಬೇಕಿರೋ ಲಿಸ್ಟಾ ಇದು ಅಂತ ಕೇಳಿದಾಗ ಆ ವ್ಯಕ್ತಿ, ಅಯ್ಯೋ ಮೊದಲು ಆ ಲೆಟ್ರ್ ಓದಿ ತಗೊಳ್ಳಿ ಅಂತಾನೆ. ಆಗ ಕನ್ಫ್ಯೂಷನ್ನಲ್ಲೇ ಆ ಲೆಟ್ರ್ ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲಿ, ಹಾಯ್ ಮನೋಜ್, ನಾನು ಯಾರು ಏನು ಅಂತ ತಿಳ್ಕೊಳಕ್ಕೆ ಹೋಗಬೇಡಿ, ಮೊದಲು ನಾನು ಹೇಳೋ ವಿಷಯ ಕೇಳಿ. ನಿಮ್ಮ ಸುತ್ತಮುತ್ತಲಿನವರೇ ನಿಮಗೆ ಮೋಸ ಮಾಡಿ ತೊಂದರೆ ಕೊಡ್ತಾರೆ, ಹುಷಾರಿ ಅಂತ ಬರೆದಿರುತ್ತೆ. ಆಗ ಮನೋಜ್ ಕನ್ಫ್ಯೂಸ್ ಮುಖ ಮಾಡಿಕೊಂಡು, ನನ್ನ ಸುತ್ತಮುತ್ತ ಇರೋರ ಯಾರಪ್ಪ ಅದು ನಂಗೆ ತೊಂದರೆ ಕೊಡೋರು ಅಂತ ಯೋಚನೆ ಮಾಡೋ ಥರ ಮುಖ ಮಾಡ್ಕೊಂಡು ಆ ವ್ಯಕ್ತಿ ಕಡೆ ತಿರುಗಿದ್ರೆ ಆ ವ್ಯಕ್ತಿನೇ ಇರೋಲ್ಲ. ಆಗ ಮನೋಜ್, ಎಲ್ಲೋದ್ನಪ್ಪ ಇವನು, ಅದು ಸರಿ ನನಗೆ ಯಾಕೆ ಲೆಟ್ರ್ ಕೊಟ್ಟ, ಅದರಲ್ಲಿ ನಂಗೆ ಆ ವ್ಯಕ್ತಿ ನೇಮ್ ಗೊತ್ತಿಲ್ಲ, ಯಾರು ಅಂತಲೂ ಗೊತ್ತಿಲ್ಲ, ಅಂಥದ್ರಲ್ಲಿ ಮನೋಜ್ ಅಂತಲೇ ಬರೆದಿದ್ದಾನೆ, ಯಾರಿರ್ಬೋದು ಅಂತ ಯೋಚನೆ ಮಾಡಿಕೊಂಡು ಅಂಗಡಿ ಒಳಗಡೆ ಬರ್ತಾನೆ. ಇತ್ತ ಪೂಜಾ ಮತ್ತು ರೋಹಿಣಿ ಇಬ್ಬರು ಮಾತಾಡ್ಕೊಂಡು ನಡೀತಾ, ಲೇ ರೋಹಿಣಿ, ಹಾಗಾದರೆ ನಿಮ್ಮ ಮನೇಲಿ ಪ್ರಾಬ್ಲಮ್ ಎಲ್ಲ ಸರಿ ಹೋಯ್ತು ಅನ್ನೋ ಅಂತ ಪೂಜಾ ಕೇಳಿದಾಗ, ರೋಹಿಣಿ, ಇವಾಗ ತಕ್ಷಣಕ್ಕೆಲ್ಲ ಸರಿ ಹೋಗಿದೆ ಕಣೆ ಪೂಜಾ ಅಂತ ಅಂದಾಗ, ಮತ್ತೆ ಯಾವಾಗ ನೀನು ವಿಷಯ ಎಲ್ಲ ಆಚೆ ಬರುತ್ತೋ ಅಂತ ಅಂದಾಗ, ಏಯ್ ಹಾಗೆಲ್ಲ ಹೇಳ್ಬೇಡ, ಸುಮ್ಮನೆ ಇರೆ, ನಾನು ಹೇಗೋ ಎಲ್ಲರಿಗೂ ಗೊತ್ತಾಗದೆ ಇರೋ ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಆ ಸೂರ್ಯ ಇದ್ದಾನಲ್ಲ, ಅವ್ನಿಗೇನಾದರೂ ಚೂರು ಕ್ಲೂ ಸಿಕ್ಕಿದ್ರೆ ಸಾಕು, ನನ್ನ ಜನ್ಮ ಜಾಲಾಡ್ಬಿಡ್ತಾನೆ ಅಷ್ಟೇ. ಆಗ ರೋಹಿಣಿ, ಮನೋಜ್ ಅಂತಾಳೆ. ಆಗ ಮನೋಜ್ ಬೆಚ್ಚಿಬಿದ್ದೋರ್ ಥರ ಅಂತ ತಿರುಗ್ತಾನೆ. ಆಗ ರೋಹಿಣಿ, ಮನೋಜ್ ನಾನೇ, ಯಾಕೆ ಏನಾಯಿತು, ಯಾಕೆ ಕೂತಿದ್ದೀರಾ ಅಂತ ಕೇಳ್ತಾಳೆ. ಆಗ ಪೂಜಾ, ಏನಾಯಿತು ಮನೋಜ್, ಮತ್ತೆ ಯಾರಾದರೂ ಮೋಸ ಮಾಡಿದ್ರಾ ಅಂತ ಪೂಜಾ ಕೇಳಿದಾಗ ರೋಹಿಣಿ ಪೂಜಾ ಕಡೆ ಕಣ್ಸನ್ನೆಲೆ ಲುಕ್ ಕೊಟ್ಟು, ಯಾಕೆ ಮನೋಜ್ ತುಂಬ ಹೆದರ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ. ಆಗ ಮನೋಜ್, ಹೆದರ್ಕೊಳ್ದೆ ಇನ್ನೇನು ಮಾಡಲಿ ರೋಹಿಣಿ, ನೋಡಿಲೇ ಯಾರೋ ನನಗೆ ನಿಮ್ಮ ಸುತ್ತಮುತ್ತನೇ ಇರೋರು ಸಮಸ್ಯೆ ಮಾಡ್ತಾರೆ, ತೊಂದರೆ ಕೊಡ್ತಾರೆ ಅಂತ ಬರೆದಿದ್ದಾರೆ. ನಂಗೆ ಸುತ್ತಮುತ್ತ ಇರೋರು ಅಂದರೆ ಮನೇಲಿರೋರಾ ಅಥವಾ ಅಂಗಡಿಲಿರೋರಾ ಅಂತ ಯಾರೂ ಗೊತ್ತಾಗ್ತಾನೇ ಇಲ್ಲ ಅಂತ ಅಂದು ಲೆಟರು ರೋಹಿಣಿ ಕೈ ಕೊಡ್ತಾನೆ. ಆಗ ರೋಹಿಣಿ ಅದನ್ನು ಓದಿ, ಏನಿದು ಮನೋಜ್, ಯಾರೋ ಸಮಸ್ಯೆ ಮಾಡ್ತಾರೆ ಅಂತ ಬರೆದಿದ್ದಾರೆ ಅಂತ ಅಂದಾಗ ಮನೋಜ, ರೋಹಿಣಿ ಅದು ಯಾರೂ ಅಲ್ಲ, ನಮ್ಮ ಸುತ್ತಮುತ್ತ ಇರೋರಿಂದನೇ ಅಂತ ಬರೆದಿರೋದು ಅಂತಾನೆ. ಆಗ ಇದನ್ನು ಯಾರು ನಿಮಗೆ ಕೊಟ್ಟಿದ್ದು ಅಂತ ಕೇಳ್ತಾಳೆ. ಇಲ್ಲೇ ಯಾರೋ ಬಂದು ಕೊಟ್ಟೋದ್ರು, ನಂಗೆ ಗೊತ್ತಿಲ್ಲ. ಆಗ ರೋಹಿಣಿ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾಳೆ.
ಅದು ಅಲ್ಲದೆ ನಾನು ಹುಡ್ಕೋಕೆ ಹೋಗ್ಬಿಡಿ ಅಂತಾನೆ ಬರ್ದಿದ್ದಾರೆ. ಅದು ಅಲ್ಲದೆ ನನ್ನ ಸುತ್ತಮುತ್ತ ಇರೋರೆ ಅಂದರೆ ಅದು ಸೂರ್ಯ ಮೀನಾ ಮನೇಲಿರೋರು. ಆದರೆ ಇಲ್ಲಿ ಯಾರು ತೊಂದರೆ ಕೊಡ್ತಾರೆ ಅಂತ ಅನುಮಾನದಿಂದ ಪೂಜಾ ಮುಖ ನೋಡ್ತಾನೆ. ಆಗ ಪೂಜಾ ಕೋಪದಿಂದ, ಯಾಕೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಮದುವೆಲೆಲ್ಲ ಹೆಲ್ಪ್ ಮಾಡಿದ್ನಲ್ಲ ಅದಕ್ಕಾ ಅಂತ ಅಂದಾಗ ರೋಹಿಣಿ, ಲೇ ಅದು ಹಾಗಲ್ಲ ಸುಮ್ಮನೆ ಇರೇ ಅಂತ ಅಂದು ಮನೋಜ್ ಕಡೆ ನೋಡಿ, ಏನಿದೆಲ್ಲ ಮನೋಜ್ ಅಂತ ಅಂತಾಳೆ. ಆಗ ಮನೋಜ್, ಅಯ್ಯೋ ನಂಗೆ ಹುಚ್ಚಿಡಿತಿದೆ ರೋಹಿಣಿ, ಮನೇಲಿ ಆ ಸೂರ್ಯ ಮೀನೊಂದೊಂದು ಕಾಟ, ಇಲ್ಲಾದರೂ ನೆಮ್ಮದಿಯಾಗಿ ಕೆಲಸ ಮಾಡೋಣ ಅಂತ ಅಂದರೆ ಇಲ್ಲಿ ಇದೊಂದು ಬೇರೆ ಅಂತಾನೆ. ಆಗ ರೋಹಿಣಿ, ಫ್ರ್ಯಾಂಕ್ ಮಾಡ್ತಿದ್ದಾರೆ ಅನಿಸುತ್ತೆ, ಬಿಡಿ ಮನೋಜ್, ಯಾಕೆ ತಲೆ ಕೆಡಿಸ್ಕೋತೀರಾ ಅಂತ ಅಂತಾಳೆ. ಅದೇ ಟೈಮ್ನಲ್ಲೇ ಅಂಗಡೀಲಿ ಇಬ್ಬರು ಹುಡುಗರು ಇವ್ರನ್ನೇ ನೋಡಿ ನಗ್ತಾ ಮಾತಾಡ್ತಿರ್ತಾರೆ. ಆಗ ಮನೋಜ್ ಅದನ್ನ ನೋಡಿ ಎದ್ದು ಓಡೋಗಿ ಅವ್ರ ಹತ್ರ ಬಂದು, ಏಯ್ ಯಾಕ್ರೋ ನನ್ನ ನೋಡಿ ನಗ್ತಾ ಇದ್ರಿ ಅಂತ ಅಂದಾಗ ಅವ್ರು ಭಯ ಬಿದ್ದು, ಏನಿಲ್ಲ ಸರ್, ನಾವೇ ನಮ್ಮ ಬಗ್ಗೆ ಏನೋ ಮಾತಾಡ್ತಿದ್ವಿ ಅಂತ ಅಂತಾರೆ. ಆಗ, ಏಯ್ ಸುಳ್ಳು ಹೇಳ್ಬೇಡ್ರಿ ನನ್ನ ಹತ್ರ, ನನ್ನನ್ನು ನೋಡಿನೇ ತಾನೇ ನಗ್ತಾ ಇದ್ದಿದ್ದು ನೀವು, ಹೇಳ್ರೋ ನಿಜ ಹೇಳ್ರಿ ಅಂತ ಅಂದಾಗ ಮನೋಜ್ ಅಂತ ಹಿಂದೆ ಬಂದು ರೋಹಿಣಿ ಅವನಿಂದ ಅವ್ರನ್ನ ಕೈ ಬಿಡಿಸಿ, ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತ ಹುಡುಗರಿಗೆ ಗದರ್ತಾಳೆ. ಆಗ ಅವರು ಹೋಗ್ತಾರೆ. ಆಗ ಮನೋಜ್ ಕಡೆ ತಿರುಗಿ, ಏನು ಮನೋಜ್ ಇದು ಅಂತ ಅಂತಾಳೆ. ಫುಲ್ ಟೆನ್ಷನ್ ಆಗ್ತಿದೆ ರೋಹಿಣಿ, ನನಗೆ ಆಲ್ರೆಡಿ ಮೋಸ ಹೋಗಿದ್ದೀನಿ, ಅದಲ್ಲದೆ ಕೈಯಲ್ಲಿರೋದೆಲ್ಲ ಖಾಲಿ ಆಗ್ತಾ ಇದೆ, ಮತ್ತು ಇದೊಂದು ಸಮಸ್ಯೆ ಅಂದರೆ ಟೆನ್ಷನ್ ಆಗಲ್ವಾ, ನೀನೇ ಹೇಳು ಅಂದಾಗ, ಏನಾಗಲ್ಲ ಮನೋಜ್, ನೀವು ಭಯ ಪಡಬೇಡಿ, ಹೋಗಿ ಕುತ್ಕೊಳ್ಳಿ, ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ. ಆಗ ಪೂಜಾ ನಿಧಾನವಾಗಿ ರೋಹಿಣಿ ಹತ್ರ ಬಂದು, ಲೇ ರೋಹಿಣಿ, ಯಾರೇ ಇದು ಈಗ ಲೆಟ್ರ್ ಬರೆದಿದ್ದಾರೆ, ನಂಗನ್ಸುತ್ತೆ ಯಾರೋ ನಿನ್ನ ಬಗ್ಗೆನೇ ಗೊತ್ತಿರೋರೇ ಹೀಗೆ ಮಾಡಿರೋದು ಅಂತ. ಅದು ಅಲ್ಲದೆ ಮನೋಜ್ಗೆ ವಿಷಯ ಹೇಳಬೇಕು ಅಂತಲೇ ಹೀಗೆ ಮಾಡಿದ್ದಾರೆ, ಮನೋಜ್ಗೆ ಗೊತ್ತಿರೋರೇ ಹೀಗೆ ಮಾಡಿದ್ದಾರೆ ಅನಿಸುತ್ತೆ ನನಗೆ ಅಂತ ಅಂದಾಗ, ನನ್ನ ಬಗ್ಗೆ ಯಾರಿಗೆ ಗೊತ್ತಿರುತ್ತೆ ಅಂತ ರೋಹಿಣಿ ಕೇಳ್ತಾಳೆ. ಆಗ ನಂಗೆ ಯಾಕೋ ಆ ದಿನೇಶ್ ಮೇಲೆ ಅನುಮಾನ ಅಂತ ಹೇಳಿದಾಗ ರೋಹಿಣಿ, ಅವನ್ನ ಅವತ್ತೇ ಆ ಸುಬ್ಬು ಹೊಡೆದು ಜೈಲಿಗೆ ಹಾಕಿದ್ನಲ್ವೇನೆ ಅಂತ ಅಂದಾಗ ಮತ್ತೆ ಪೂಜಾ, ಮತ್ತೆ ಆ ಛಾಯಾ ಇರ್ಬೋದಾ, ಅವಳು ಅವತ್ತೇ ಹೇಳಿದ್ಲಲ್ಲ ನಿಮ್ಮ ಸುಮ್ಮನೆ ಬಿಡೋದಿಲ್ಲ ಅಂತ ಅಂತ ಅಂದಾಗ, ಅವಳು ಆಲ್ರೆಡಿ ಆಯಿತು ಕಣೆ ಅಂತ ಅಂತಾಳೆ. ಯಾರೋ ಬಟ್ ಹುಷಾರಾಗಿರು ಅಂತ ಪೂಜಾ ಅಂದಾಗ, ಹ್ಞೂ ಕಣೆ, ಅದು ಅಲ್ಲದೆ ಮನೋಜ್ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಕಣೆ ಅಂತ ಅಂತಾಳೆ. ಈ ಕಡೆ ನಮ್ಮ ಸೂರ್ಯ ಕಾರ್ ತೊಗೊಂಡು ಬಂದು ಮೀನಾನ ಕೂಗಿ, ಲೇ ಮೀನಾ, ಎಲ್ಲಾರನ್ನೂ ಹೊರಗಡೆ ಕರ್ಕೊಂಡು ಬಾರೆ ಅಂತ ಅಂದಾಗ ಸರಿ ಎಂದು ಎಲ್ಲಾರನ್ನೂ ಕರ್ಕೊಂಡು ಬರೋಕೆ ಮೀನಾ ಹೋಗ್ತಾಳೆ. ಈ ಕಡೆ ಲಕ್ಕಿ, ಲೋ ರಂಗ, ಬಿಡು ಮಾಡ್ಕೊಂಡು ನೀನು ಮತ್ತೆ ಶಾಂತಿ ಎಲ್ಲಾರನ್ನೂ ಕರ್ಕೊಂಡು ಊರಿಗೆ ಬರೋದಲ್ವೇನೋ ಅಂತ ಅಂದಾಗ ಅಲ್ಲೇ ಶಾಂತಿ, ಅತ್ತೆ ನಂಗೆ ಅದು ಸ್ವಲ್ಪ ಕೆಲಸ ಇದೆ, ನಾನು ಬರೋಕ್ಕಾಗಲ್ಲ, ನೀವು ಹೋಗಿ ಬನ್ನಿ ಅಂತ ಅಂದಾಗ ಲಕ್ಕಿ, ಅದೇ ಅಂದ್ಕೊಂಡೆ, ನಾನು ಊರಿಗೆ ಕರೆದಾಗಲೇ ನಿಂಗೆ ಕೆಲಸ ಬರುತ್ತಲ್ವಾ ಅಂತ ಅಂದಾಗ ಶಾಂತಿ, ಅತ್ತೆ ಅದು ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ದೀನಲ್ಲ, ನಿಮ್ಗೆ ಗೊತ್ತಿಲ್ವಾ ಅಂತ ಅಂದಾಗ ಲಕ್ಕಿ, ಇನ್ನೂ ಯಾರು ಅಲ್ಲಿಗೆ ಸೇರಿಲ್ಲ ಅಲ್ವೇನೆ ಅಂತ ಅಂತಾರೆ. ಅಷ್ಟರಲ್ಲಿ ಮೀನಾ ಬಂದು ಎಲ್ಲಾರನ್ನೂ ಹೊರಗಡೆ ಕರೀತಾಳೆ. ಆಗ ರಂಗನಾಥ್, ಯಾಕಮ್ಮ ಮೀನಾ ಏನಾಯಿತು ಅಂತ ಅಂದಾಗ, ಅದು ಅವರು ಕಾರ್ ತಂದಿದ್ದಾರೆ ಅದಕ್ಕೆ ಅಂತ ಅಂತಾಳೆ. ಆಗ ರಂಗನಾಥ್, ಕಾರ್ ತನ್ನ ಅಂತ ಅಂದಾಗ, ಹೂ ಮಾವ ಎಲ್ಲರೂ ಬನ್ನಿ, ಅದರಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದಾಗ ರಂಗನಾಥ್, ರವಿ ನೀನು ಬಾರೋ ಅಂತ ಅಂತಾರೆ. ಆಗ ರವಿ, ಇಲ್ಲಪ್ಪ ನೀವು ಹೋಗಿ ಬನ್ನಿ, ನಂಗೆ ಕೆಲಸ ಇದೆ ಅಂತ ಹೇಳ್ತಾನೆ. ಆಗ ಶ್ರುತಿ, ಮೀನಾ ಅವರೇ ಹೊಸ ಕಾರ್ ತಂದ್ರಾ ಅಂತ ಕೇಳ್ತಾಳೆ. ಹೌದು ಮೀನಾ ಅವರೇ, ಹೋಗಿ ನೋಡೋಣ ಬನ್ನಿ ಅಂತ ಮೀನಾ ಅಂತಾಳೆ. ಆಗ ಶಾಂತಿ, ಹೌದೌದು, ಏನು ದೊಡ್ಡ ಏರೋಪ್ಲೇನ್ ತಂದವನೇ, ಹೋಗಮ್ಮ ನೋಡೋಗಮ್ಮ ಶ್ರುತಿ ಅಂತ ಅಂತಾಳೆ. ಆಗ ಅಲ್ಲೇ ಇದ್ಲಕ್ಕಿ, ಮುದೇವಿ, ಆ ಏರೋಪ್ಲೇನ್ ತಂದು ನಿನ್ನ ತಲೆ ಮೇಲೆ ನಿಲ್ಸೋಕ್ಕಾಗತ್ತಾ? ಸೂರ್ಯನ ಬಗ್ಗೆ ಮಾತಾಡಲಿಲ್ಲ ಅಂದರೆ ನಿಂಗೆ ತಿಂದಾನ ಜೀರ್ಣ ಆಗಲ್ಲ ಅಲ್ವಾ, ಯಾವಾಗಲೂ ಏನಾದರೂ ಮಾಡಿ ಬೈಸ್ಕೊತಾನೆ ಇರ್ತೀಯ, ನಡಿ ಬಾಯಿ ಮುಚ್ಕೊಂಡು ಅಂತ ಅಂತಾರೆ. ಆಗ ಶಾಂತಿ ಸರಿ ಎಂದು ಬಾಯಿ ಮುಚ್ಕೊಂಡೇ ಹಿಂದೆ ಹೋಗ್ತಾಳೆ. ಆಗ ಹೊರಗಡೆ ಬಂದ ರಂಗನಾಥ್, ಸೂರ್ಯ ಕಾರ್ ಚೆನ್ನಾಗಿದೆ ಕಣೋ ಅಂತ ಅಂದಾಗ, ಹೌದಾ ಅಪ್ಪ, ಹ್ಞೂ ಅಪ್ಪ, ಎಲ್ಲ ಈ ಮೀನಾ ಸೆಲೆಕ್ಷನ್ ಅಂತ ಅಂತಾನೆ. ಆಗ ರವಿ, ಲೋ ಸೂರ್ಯ, ಮೊದಲು ತಗೊಂಡಿದ್ದ ಕಾರ್ ಥರನೇ ಇದೆಯಾ ಅಲ್ವೇನೋ ಅಂತ ಅಂದಾಗ, ಹ್ಞೂ ಕಣೋ, ಮಾಡಲ್ ಅಷ್ಟೇ ಚೇಂಜ್ ಅಂತ ಅಂದಾಗ, ಸೇಮ್ ಹೊಸ ಕಾರ್ ಥರನೇ ಇದೆ ಕಣೋ ಅಂತ ರವಿ ಹೇಳ್ತಾನೆ. ಆಗ ಶ್ರುತಿ ಇಬ್ರಿಗೂ ಕಂಗ್ರಾಟ್ಸ್ ಹೇಳ್ತಾಳೆ. ಆಗ ರವಿ, ಲೋ ಸೂರ್ಯ, ಇದೇ ಥರ ಕಾರ್ ತಗೊಂಡು ಒಂದು ಟ್ರಾವೆಲ್ ಏಜೆನ್ಸಿನೇ ಓಪನ್ ಮಾಡಿಬಿಡೋ ಅಂತ ಅಂದಾಗ ಶಾಂತಿ ವಕ್ರವಾಗಿ ಕೆಮ್ತಾಳೆ. ಆಗ ಲಕ್ಕಿ ಅವಳನ್ನೇ ನೋಡಿ ಗುರಾಯಿಸಿದಾಗ ಶಾಂತಿ ತಡವರಿಸ್ತಾ,
ಅತ್ತೆ ಅದು ಕೆಮ್ಮು ಅಂತ ಅಂತಾಳೆ. ಲಕ್ಕಿ ಮೊಮ್ಮಗನೇ ಇದೇ ಥರ ತಗೋತಾನೆ ಇರೋ ಮೊಮ್ಮಗನೇ ಅಂತ ಅಂದಾಗ, ನೀನು ಅನ್ಕೊಂಡಿದ್ದು ಮಾಡೇ ಮಾಡ್ತೀಯ ಬಿಡೋ ಮೊಮ್ಮಗನೇ ಅಂತ ಲಕ್ಕಿ ಅಂತಾರೆ. ಮತ್ತು ಸೂರ್ಯ ಲಕ್ಕಿ ತಗೋ ಕೀನಾ ಅಂತ ಅಂದಾಗ, ಏಯ್ ನಂಗೆ ಯಾಕೋ ನಾನೇನು ಓಡಿಸ್ತೀನ ಅಂತ ಅಂದಾಗ, ಆಶೀರ್ವಾದ ಮಾಡಿಕೊಡು ಲಕ್ಕಿ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳಿ ಲಕ್ಕಿ ಕೀ ಇಸ್ಕೊಂಡಾಗ ಸೂರ್ಯ ಮತ್ತೆ ಮೀನಾಗೆ, ಲೇ ಮೀನಾ ಲಕ್ಕಿಯಿಂದ ನೀನು ತಗೋ ಕೀನಾ ಅಂತ ಅಂದಾಗ, ಲಕ್ಕಿ ನೋಡೋರಂಗ ನಮ್ಮ ಮೊಮ್ಮಗ ಬದಲಾಗ್ಬಿಟ್ಟ, ಹೆಂಡತಿ ಕೈಯಿಂದನೇ ಕೀ ಕೊಡು ಅಂತ ಅಂದಾಗ ರಂಗನಾಥ್, ಹಾಗೇನೆ ಅಮ್ಮ, ಇನ್ನು ಮುಂದೆ ಮೀನಾ ಸೂರ್ಯ ಜೊತೆ ಇರೋವರೆಗೂ ಹೀಗೆ ಅಲ್ವಮ್ಮ ಅಂತ ಅಂದಾಗ, ತಗೊಳಮ್ಮ ಕೀ ಅಂತ ಲಕ್ಕಿ ಕೈ ಕೊಡ್ತಾರೆ. ತಗೊಳಮ್ಮ ಅಂತ ಕೀ ಕೊಟ್ಟು, ಹೀಗೆ ಮುಂದೆ ಚೆನ್ನಾಗಿರೋ ಮೊಮ್ಮಗನೇ ಅಂತ ಅಂತಾರೆ. ಆಗ ಸೂರ್ಯ, ನೀನು ಆಶೀರ್ವಾದ ಮಾಡಿದೆ ಅಂತ ಅಂದರೆ ನಾನು ಚೆನ್ನಾಗೇ ಇರ್ತೀನಿ ಲಕ್ಕಿ ಅಂತ ಹೇಳ್ತಾನೆ. ಮತ್ತೆ ಲಕ್ಕಿ, ಹಾಂ ಸೂರ್ಯ, ನಿಮ್ಮಪ್ಪ ನಿಮ್ಮಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ರು ಅಂತ ಹೇಳಿದಾಗ, ಸೂರ್ಯ ಬನ್ನಿ ಎಲ್ಲರೂ ಹೋಗೋಣ ಅಂತ ಅಂದಾಗ, ರವಿ ನಂಗೆ ಕೆಲಸ ಇದೆ ಕಣೋ ನೀನು ಹೋಗ್ಬಾರೋ ಅಂತ ಹೇಳ್ತಾನೆ. ಲಕ್ಕಿನೂ ನಾನು ಬರಲ್ಲ ಹೋಗೋ ನಿಮ್ಮಪ್ಪ ಅಮ್ಮನ ಕರ್ಕೊಂಡು ಅಂತ ಅಂದಾಗ, ಅಲ್ಲೇ ಇದ್ದ ಮೀನಾನು, ರೀ ಅಜ್ಜಿ ಬರೋದಿಲ್ಲ ಅತ್ತೆ ಮಾವನೇ ಕರ್ಕೊಂಡು ಹೋಗೋಣ ಅಂತ ಅಂದಾಗ, ಸೂರ್ಯ ಮೀನನ್ನೇ ನೋಡ್ತಾನೆ. ಮೀನಾ ಕಣ್ಸನ್ನೆಲ್ಲ ಅರ್ಥ ಮಾಡಿಸಿದಾಗ, ಕಣ್ಸನ್ನೇನು ಅರ್ಥ ಮಾಡ್ಕೊಂಡು ಸೂರ್ಯ, ಸರಿ ನಡೀರಿ ಎಲ್ಲ ಹೋಗೋಣ ಅಂತ ಕರೀತಾನೆ. ಆಗ ರಂಗನಾಥ್ ಮುಂದೆ ಕುತ್ಕೊಳ್ಳೋಕೆ ಹೋಗ್ತಾರೆ. ಆಗ ಲಕ್ಕಿ ಬಂದು, ಲೋ ರಂಗ ನೀನು ಹಿಂದೆ ಕುತ್ಕೊಳ್ಳೋ ಶಾಂತಿ ಜೊತೆ, ಮೀನಾ ಮುಂದೆ ಕುತ್ಕೊಂಡ್ಲಿ ಅಂತ ಹೇಳ್ತಾರೆ. ಆಗ ಸರಿ ಅಮ್ಮ ಅಂತ ಹೇಳಿ ರಂಗನಾಥ್ ಹಿಂದೆ ಕುತ್ಕೋತಾರೆ. ಶಾಂತಿನೂ ಅವ್ರ ಪಕ್ಕ ಕುತ್ಕೊತಾರೆ. ಸೂರ್ಯ ಗಾಡಿ ಸ್ಟಾರ್ಟ್ ಮಾಡಿ, ಅಪ್ಪ ಗಟ್ಟಿಯಾಗಿ ಕುತ್ಕೊಳ್ಳಿ, ಕಾರು ಹೊಸದಲ್ವಾ ಒಂದ್ಸತಿ ಟೆಸ್ಟ್ ಮಾಡ್ತೀನಿ ಹೇಗೆ ಓಡುತ್ತೆ, ಗೇರೆಲ್ಲ ಚೇಂಜ್ ಮಾಡಿ ಚೆಕ್ ಮಾಡ್ತೀನಿ, ಗಟ್ಟಿಯಾಗಿ ಇಟ್ಕೊಂಡು ಕುತ್ಕೊಳ್ಳಿ ಆಯಿತಾ ಅಂತ ಹೇಳ್ತಾನೆ. ಆಗ ರಂಗನಾಥ್ ಸರಿನಪ್ಪ ಅಂತ ಹೇಳ್ಬಿಟ್ಟು ಕುತ್ಕೋತಾರೆ. ಸೂರ್ಯ ಟರ್ನಿಂಗಲ್ಲಿ ಜೋರಾಗಿ ತಿರುಗಿಸೋದು ಈ ಥರ ಮಾಡ್ತಾನೆ ಇರ್ತಾನೆ. ರಂಗನಾಥ್ ಮತ್ತು ಶಾಂತಿ ಒಬ್ರ ಮೇಲೆ ಒಬ್ರು ಬಿದ್ದು ಆ ಕಡೆ ಈ ಕಡೆ ಹೊರಳಾಡ್ತಿರ್ತಾರೆ. ಆಗ ರಂಗನಾಥ್, ಲೋ ಸೂರ್ಯ ನಿಧಾನವಾಗಿ ಹೋಗೋ, ಏನಪ್ಪ ಇದು ಹಿಂಗೆ ಹೋಗ್ತಿದ್ಯಾ ಅಂತ ಹೇಳ್ತಾರೆ. ಅಪ್ಪ ಇನ್ನೊಂದು ಟರ್ನಿಂಗ್ ಇದೆ ಹಂಗೆ ಕೂತ್ಕೊಳ್ಳಿಯಪ್ಪ, ಇದು ಚೆಕ್ ಮಾಡಬೇಕಲ್ವಾ ಅದಕ್ಕೆ ಅಂತ ಹೇಳ್ತಾನೆ. ಆಯ್ತಪ್ಪ ಸೂರ್ಯ ಅಂತ ಹೇಳಿದಾಗ ಮತ್ತೆ ಅದೇ ಕೆಲಸ ಮಾಡ್ತಾನೆ. ಇಬ್ಬರೂ ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೋತಾರೆ. ಮೀನಾ ಆಗ ನೋಡಿ ನಗ್ತಾಳೆ. ಮತ್ತೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮತ್ತೆ ಬರಬೇಕಾದ್ರೂ ಹಾಗೆ ಮಾಡ್ತಾನೆ. ಕೆಳಗಡೆ ಇಳಿದ ಶಾಂತಿ ತಲೆ ತಿರುಗಿ ಬಂದಿರೋ ಥರ ಆಡಿದಾಗ ಕೆಳಗಿಳಿದ ರಂಗನಾಥ್, ಏನೋ ಸೂರ್ಯ ಅದು ಕಾರ್ ಓಡಿಸ್ತಿದ್ದೇನಪ್ಪ, ಒಳಗಡೆ ಸ್ಪ್ರಿಂಗ್ ಏನಾನ ಇಟ್ಟಿದ್ಯಾ, ಡ್ಯಾನ್ಸ್ ಮಾಡಿಸ್ಬಿಟ್ಟಲ್ವ ನಮ್ಮೆಲ್ಲರಿಗೂ ಅಂತ ಅಂದಾಗ ಸೂರ್ಯ ಮೀನಾ ಮುಖ ನೋಡ್ಕೊಂಡು ನಗ್ತಾರೆ. ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮತ್ತು ರಾಯರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಬಾಯ್.